ಆನೇಕಲ್ ತಾಲೂಕಿನ ಚಂದಾಪುರದ ಶ್ರೀನಿಧಿ ವೈಭವ ಪಾರ್ಟಿ ಹಾಲ್ನಲ್ಲಿ ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಸಿಜೆಂಟಾ ಕಂಪನಿ ಸಹಯೋಗದಲ್ಲಿ ರೈತರಿಗೆ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ವೇಳೆ ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಕೋನು ಮಡಿವಾಳ ಸೋಮಣ್ಣರವರು ಮಾತನಾಡಿ, ಆನೇಕಲ್ ಭಾಗದ ರೈತರ ತೋಟಗಳಲ್ಲಿ ಬೆಳೆದ ಜರ್ಬಾರ, ರೋಸು, ಕರ್ನೇಕ್ಷನ್, ಕ್ರಿಶಾಂತಂ, ನಿಮೋನಿಯಾ ಮುಂತಾದ ಬೆಳೆಗಳ ರೋಗದ ಮಾದರಿಗಳನ್ನು ಸಿಜೆಂಟಾ ಕಂಪನಿ ಮತ್ತು ತಜ್ಞ ವಿಜ್ಞಾನಿಗಳ ತಂಡ ಸಂಗ್ರಹಿಸಿ ಅವುಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿಸಿ ಅದರ ಫಲಿತಾಂಶವು ಬಂದಿದ್ದು, ಅದರ ಭಾಗವಾಗಿ ಇಂದು ರೈತರಿಗೆ ವಿಚಾರ ಸಂಕಿರಣದಲ್ಲಿ ಉತ್ತಮವಾದ ಮಾಹಿತಿಯನ್ನು ಸಿಜೆಂಟಾ ಕಂಪನಿಯ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ತಿಳಿಸಿದ್ದು, ಈ ವಿಚಾರ ಸಂಕಿರಣದಲ್ಲಿ ತಿಳಿಸಿದ ರೀತಿಯಲ್ಲಿ ರೈತರು ಬೆಳೆಗಳಿಗೆ ಔಷಧಿಗಳನ್ನು ಬಳಕೆ ಮಾಡುವುದರಿಂದ ಉತ್ತಮವಾದ ಮತ್ತು ಗುಣಮಟ್ಟದ ಫಸಲನ್ನು ಬೆಳೆಯಲು ಸಾಧ್ಯವಿದೆ ಎಂದು ಹೇಳಿದರು. ಇನ್ನು ವಿಚಾರ ಸಂಕಿರಣದಲ್ಲಿ ಜಿಕೆವಿಕೆ ವಿಜ್ಞಾನಿಗಳಾದ ಮುರಳಿ ಮೋಹನ್, ತಶೀರ್ ಪಾಷಾ, ತೋಟಗಾರಿಕೆ ಇಲಾಖೆಯ ಗೀತಾ, ಸಿಜೆಂಟಾ ಕಂಪನಿಯ ಪ್ರವೀಣ್ ಕುಮಾರ್, ಅನಿಲ್ ಶಾಸ್ತ್ರಿ, ಶಿವಾನಂದ ಹಿರೇಮಠ್, ಸೈಯದ್ ವಾಹಿದ್, ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಲೋಕೇಶ್ ರೆಡ್ಡಿ, ಕಾರ್ಯದರ್ಶಿ ಮೋಹನ್ ಮತ್ತು ನಿರ್ದೇಶಕರುಗಳಾದ ರಾಜಗೋಪಾಲ್ ರೆಡ್ಡಿ, ಅಶೋಕ್ ಕುಮಾರ್, ಬಾಬು ರೆಡ್ಡಿ, ಮಧುಗೌಡ, ರಾಮಕೃಷ್ಣ, ಮಲೇಶ್ ರೆಡ್ಡಿ, ವೆಂಕಟೇಶ್, ಕೀರ್ತನ, ಸೊಪ್ಪಹಳ್ಳಿ, ಮಂಜುನಾಥ್ ರೆಡ್ಡಿ, ಎಸ್ ಗೋಪಾಲರೆಡ್ಡಿ, ಹಂದೇನಹಳ್ಳಿ ರಮೇಶ್ ರೆಡ್ಡಿ, ವೆಂಕಟೇಶ್ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು, ರೈತರು ಹಾಜರಿದ್ದರು. ಅಂದ್ರೆ ಅವ್ರದ್ದು ಇದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಕಂಪನಿಯವ್ರ ಹಿಂದೆ ಇದರಿಂದ ಎಷ್ಟು ಪರಿಶ್ರಮ ಇದೆ ಅನ್ನೋದ್ರ ಬಗ್ಗೆನು ನಾವು ಚರ್ಚೆ ಮಾಡಿದ್ವಿ. ಯಾವಾಗ್ಲೂ ಹೇಗೆ ಅಂದ್ರೆ ರೈತರಿಗೆ ನಾವು ಪೆಸ್ಟ್ ಅಂಡ್ ಡಿಸೀಸ್ ಅಂದ್ರೆ ಕೀಟ ರೋಗಗಳ ಬಗ್ಗೆ ಹೇಳುವಾಗ ತರಕಾರಿ ಜಾಸ್ತಿ ಇದನ್ನ ಕೊಡ್ತೀವಿ, ಒತ್ತು ಜಾಸ್ತಿ ನೀಡ್ತೀವಿ. ತರಕಾರಿಗಳಲ್ಲಿ ಬರುವಂತ ಕೀಟ ರೋಗಗಳಿಗೆ ಇದನ್ನ ಸ್ಪ್ರೇ ಮಾಡಿ, ಅದನ್ನ ಸ್ಪ್ರೇ ಮಾಡಿ ಅಂತ ಸಜೆಷನ್ ಕೊಡ್ತೀವಿ. ಆದ್ರೆ ಇವರು ಹೊಸದಾಗಿ, ಯಾಕಂದ್ರೆ ನಮ್ಮ ಆನೇಕಲ್ಲಲ್ಲಿ ಹೂ ಬೆಳೆಗಳು ಜಾಸ್ತಿ, ಅದರಲ್ಲೂ ಈ ನಡುವೆ ಹಸಿರು ಮನೆಯಲ್ಲಿ ಬೆಳೆಯೋದು ತುಂಬಾ ಇದ್ರಲ್ಲಿದೆ. ಹಾಗಾಗಿ ಹೂ ಬೆಳೆಗಳಲ್ಲಿ ಯಾವ್ಯಾವ ಕೀಟಗಳಿಗೆ, ಹೊಸ ತರ ರೋಗಗಳು, ಕೀಟಗಳು, ಅವುಗಳ ಬಗ್ಗೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ, ಸರ್ವೆ ಮಾಡಿ, ಅವರು ಇದು ಕೃಷಿ ವಿಶ್ವವಿದ್ಯಾನಿಲಯದ ಜೊತೆ ಟೈಅಪ್ ಮಾಡಿಕೊಂಡು ಅವರು ಹೇಗೆ ಅದನ್ನ ರಿಸರ್ಚ್ ಮಾಡಿಬಿಟ್ಟು ಹೊಸ ತರ ಮಾಲಿಕ್ಯೂಲ್ಸ್ ಅಂದ್ರೆ ಕೀಟನಾಶಕಗಳು, ರೋಗನಾಶಕಗಳನ್ನ ಅದನ್ನ ಸೈಂಟಿಸ್ಟ್ ವಿಜ್ಞಾನಿಗಳ ಮೂಲಕ ಅದನ್ನೆಲ್ಲ ರಿಸರ್ಚ್ ಮಾಡಿಸಿ, ಸಂಶೋಧನೆ ಮಾಡಿಸಿ ಕಂಡು ಹಿಡಿದಿದ್ದಾರೆ. ಅದರ ಬಗ್ಗೆ ರೈತರಿಗೆ ಮಾಹಿತಿ ನೀಡಬೇಕು ಅನ್ನೋದು ಅವ್ರು ತುಂಬಾ ಉತ್ಸಾಹದಲ್ಲಿದ್ದಾರೆ. ಎಸ್ಪೆಷಲಿ ಆನೇಕಲ್ಲು ಇಲ್ಲಿ ನಾವು ಇದನ್ನ ಹೂವಿನ ಕ್ಲಸ್ಟರ್ ಅಂತಾನೆ ಹೇಳ್ಬೋದು. ಆಮ್ಸ್ಟರ್ಡ್ಯಾಮ್ ಅಂತಾರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲೆಲ್ಲ, ಆ ತರ ಇಲ್ಲೊಂದು ಹೂವಿನ ಕ್ಲಸ್ಟರ್ ಇರೋದ್ರಿಂದ ಅವರು ಇಲ್ಲೇ ಮೊದಲು ಮಾಹಿತಿ ಕೊಡೋಣ, ಇಲ್ಲಿ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದರದ್ದು ಅವ್ರು ಆಲ್ರೆಡಿ ಫೀಲ್ಡ್ ಇದನ್ನೆಲ್ಲ ಮಾಡಿದ್ದಾರೆ ಟ್ರಯಲ್ಸ್. ಆದ್ರೂ ಅವ್ರು ಇಲ್ಲಿ ರೈತರಿಗೆ ಮಾಹಿತಿ ಕೊಡೋಣ, ಅದನ್ನ ಉಪಯೋಗ ಮಾಡ್ಕೊಳಕ್ ರೈತರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ
ಅವರು ಈ ಕಾರ್ಯಕ್ರಮ ಅದಕ್ಕಂತ ಹಮ್ಮಿಕೊಂಡಿದ್ದಾರೆ. ಅದಲ್ಲದೆ ಅವರು ಸಾಯಿಲ್ ಇದು ಮಣ್ಣು ಮತ್ತು ನೀರಿನ ಫಲವತ್ತತೆ ನಿರ್ವಹಣೆ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಎಸ್ಪೆಷಲಿ ನಮ್ಮ ಇದ್ರಲ್ಲಿ ಕೆಮಿಕಲ್ ಗಿನ್ನ ಅವರು ಸಾವಯವ ಪದ್ಧತಿನಲ್ಲಿ ಹೇಗೆ ಅವನ್ನೆಲ್ಲ ನಿರ್ವಹಣೆ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಅವ್ರು ನನಗೆ ಹೇಳಿದ್ದಾರೆ ವಾಸ್ತವಿಕವಾಗಿ. ಆದ್ರೆ ಅದ್ರ ಫುಲ್ ಡೀಟೇಲ್ಡ್ ಟ್ರೈನಿಂಗು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಶಾಂತಿಯುತವಾಗಿ ಪೇಷನ್ಸ್ ಇಂದ ಕೂತ್ಕೊಂಡು ಸ್ವಲ್ಪ ತಿಳ್ಕೊಳ್ಳಿ. ಅದಕ್ಕೆ ಅವ್ರು ಸ್ವಲ್ಪ ಈ ಪಾಲಿ ಹೌಸ್ ಹಸಿರು ಮನೆ ಇದ್ರವ್ರನ್ನೇ ಜಾಸ್ತಿ ಒತ್ತು ಕೊಟ್ಟು ಕರೀರಿ ಅಂತ ಹೇಳಿದ್ದು. ಹಾಗಾಗಿ ಕರ್ತಿದೀವಿ, ಉಪಯೋಗ ಪಡ್ಕೊಳ್ಳಿ. ಯಾಕಂದ್ರೆ ಇದು ನಿಮ್ಗೆ ಅವರು ಕಂಪನಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಇಲಾಖೆ ಸಹಯೋಗದೊಂದಿಗೆ ಮಾಡ್ತಿದ್ದಾರೆ ಅಂತಲ್ಲ, ರೈತರಿಗೆ ಅಲ್ಟಿಮೇಟ್ಲಿ ಇದು ರೈತರಿಗೆ ನಿಮ್ದು ಕಾಸ್ಟ್ ಆಫ್ ಕಲ್ಟಿವೇಶನ್ ಏನಿದೆ ನಿಮ್ದು ಅದ ಎಷ್ಟು ಸಾಧ್ಯ ಅಷ್ಟನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಮಾಡ್ತಾ ಇರೋದು. ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ, ಇದನ್ನ ಸದುಪಯೋಗ ಮಾಡ್ಕೊಂಡು ಇದ್ರ ರಿಸಲ್ಟ್ ಬಗ್ಗೆ ಅವರು ನಿಮ್ಮನ್ನ ಫಾಲೋ ಅಪ್ ಮಾಡ್ತಾರೆ. ನಾವು ನಿಮ್ಮನ್ನ ಹೇಗಿದ್ರು ಫೀಲ್ಡ್ ಬರ್ತಿರ್ತೀವಿ, ಫಾಲೋ ಅಪ್ ಮಾಡ್ತೀವಿ. ದಯವಿಟ್ಟು ನಮ್ಗೆ ಇದ್ರ ಬಗ್ಗೆ ಮಾಹಿತಿ ನೀಡಿದ್ರೆ ಮತ್ತೆ ಈ ತರದ್ದು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಡ್ಬಹುದು ಅಂತ ಹೇಳಿ ನಾನು ಆಶಿಸ್ತೀನಿ. ಇಷ್ಟ ಹೇಳಕ್ ನನಗೆ ಅವಕಾಶ ಮಾಡಿಕೊಟ್ಟ ಬಂದಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ, ಮುಖ್ಯವಾಗಿ ನಮ್ಮ ಗೀತಾ ಮೇಡಮ್ ಅವರಿಗೆ, ಮತ್ತೆ ಸೈಂಟಿಸ್ಟ್ ಜಹೀರ್ ಭಾಷಾ ಸರ್ಗೆ, ಮತ್ತೆ ಮುರಳಿ ಮೋಹನ್ ಸರ್ಗೆ, ಮತ್ತೆ ಸೋಮಣ್ಣ ಅವರಿಗೆ, ಸೊ ಎಲ್ಲರಿಗೂ ಮತ್ತೊಮ್ಮೆ ಏನೋ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಏನೋ ಆಲ್ರೆಡಿ ನಿಮ್ಗೆ ಗೀತಾ ಮೇಡಮ್ ನಮ್ಮ ಊರಲ್ಲಿ ಕಂಪ್ಲೀಟ್ ಆಗಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇವತ್ತಿನ ದಿವಸ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಲ್ಲಿ ರೈತರನ್ನ ಸೇರಿಸೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಸೊ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರೋಂಗೆ ವೆಜಿಟೇಬಲ್ ಅಂದ್ರೆ ತರಕಾರಿ ಬೆಳೆಗಳಲ್ಲಿ ನಿಮಗೆ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಅಂದ್ಬಿಟ್ಟು ಯೂನಿವರ್ಸಿಟಿ ಅವರ ಹತ್ರ ಇದೆ. ಅಂದ್ರೆ ಆಲ್ರೆಡಿ ಏನೋ ಸೈಯದ್ ಸರ್ಗ್ ಆಗಿರ್ಬೋದು, ಮುರುಳಿ ಸರ್ಗ್ ಆಗಿರ್ಬೋದು, ಅವರೆಲ್ಲ ಏನೋ ಒಂದು ಸ್ಟ್ಯಾಂಡರ್ಡ್ ಆಫ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಇದೆ. ಅಂದ್ರೆ ಇಂತ ಒಂದು ಬೆಳೆಗೆ ಇಂತ ಒಂದು ರೋಗ ಬರುತ್ತೆ, ಆ ರೋಗಕ್ಕೆ ಒಂದು ಔಷಧಿ ಹೊಡಿಬೇಕು, ಇಂತಿಂತ ಒಂದು ಏನು ಸ್ಪೀಶೀಸ್ ಲೆವೆಲ್ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ಒಂದು ಸಾಕಷ್ಟು ಒಂದು 15 ವರ್ಷ 20 ವರ್ಷದಲ್ಲಿ ಅದನ್ನ ನಾವು ಸಾಕಷ್ಟು ಏನೋ ಒಂದು POP ರೆಡಿ ಮಾಡ್ಕೊಂಡು ನಮ್ಮ ಯೂನಿವರ್ಸಿಟಿ ಅವರು ಅದನ್ನ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಇವತ್ತಿನವರೆಗೂ ಏನಾಗಿದೆ ಅಂತಂದ್ರೆ, ಹೂವಿನ ಬೆಳೆಗಳಲ್ಲಿ ನಮಗೆ ಯಾವುದೇ ರೀತಿ ಒಂದ್ ಹೇಳ್ಬೇಕು ಅಂತಂದ್ರೆ ಆತರ ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಅಂದ್ಬಿಟ್ಟು ನಮ್ಗೆ ಎಲ್ಲೂ ಇಲ್ಲ. ಅದನ್ನ ಜನರಲ್ ಆಗಿ ಏನಪ್ಪಾ ಅಂತಂದ್ರೆ, ಒಂದು ರೋಗ ಬರ್ತಾ ಇದೆ, ನಾವು ಒಂದು ಡೀಲರ್ ಶಾಪ್ ಹೋಗ್ತೀವಿ ಅಥವಾ ಯಾರಾದ್ರೂ ಒಬ್ರು ಬರ್ತಾರೆ, ಅದನ್ನ ಸೊ ಒಂದ್ ಹೇಳ್ತಾರೆ, ಏನೋ ಒಂದು ರೆಕಮೆಂಡೇಶನ್ ಕೊಡ್ತಾರೆ, ಅದನ್ನ ರೆಕಮೆಂಡೇಶನ್ ಅದ್ರ ಪ್ರಕಾರವಾಗಿ ನಾವು ಫಾಲೋ ಮಾಡ್ತಾ ಇದೀವಿ. ನಾವು ಅದನ್ನ ಆ ಪರ್ಟಿಕ್ಯುಲರ್ ಆಗಿ ನಾವು ಆ ಮಾಲಿಕ್ಯೂಲ್ ಉಪಯೋಗಿಸ್ಬೇಕಾ ಉಪಯೋಗಿಸಬಾರ್ದಾ ಅನ್ನೋದ್ರ ಬಗ್ಗೆ ನಮಗೆ ಇವತ್ತಿನವರೆಗೂ ಒಂದು ಮಾಹಿತಿನೇ ಇಲ್ಲ. ಏನೋ ಒಂದು ಅದೃಷ್ಟವಶಾತ್ ಕಂಟ್ರೋಲ್ ಆಗ್ತಾ ಇರ್ಬೋದು, ಅದನ್ನ ಅದು ಉಪಯೋಗಿಸ್ಬೇಕಾ ಉಪಯೋಗಿಸಬಾರ್ದಾ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ ಇವತ್ತಿನವರೆಗೂ. ಅದನ್ನ ಆ ಒಂದು ದೃಷ್ಟಿಯಲ್ಲಿ ಸಿಂಜೆಂಟಾ ನಾವು ಏನ್ ಮುಂದೆ ತಗೊಂಡ್ವಿ ಅಂತಂದ್ರೆ, ಅದನ್ನ ನಾವು ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಅಸೋಸಿಯೇಷನ್ ಆದಾಗ ಪ್ಲಸ್ ಏನೋ ಸೋಮಣ್ಣ ಅವ್ರ ಜೊತೆ ಎಲ್ಲ ಕೇಳಿದಾಗ ನಮ್ಗೆ ಆನೇಕಲ್ಲು ಭಾಗದಲ್ಲಿ ನಮಗೆ ಸಾಕಷ್ಟು ನಮಗೆ ರೈತರು ಇದ್ದಾರೆ. ಕನಿಷ್ಠ ಪಕ್ಷ ಏನಪ್ಪಾ ಅಂತಂದ್ರೆ ಒಂದು 700 ನಮಗೆ ಒಂದು 1000 ಎಕರೆ ಪಾಲಿಯೋಸಸ್ ಇದೆ ಅಂತ ಅಂದ್ಬಿಟ್ಟು ಒಂದು ಮಾಹಿತಿ ಸಿಕ್ತು ನಮಗೆ. ಅದನ್ನ ಕನಿಷ್ಠ ಪಕ್ಷ ಒಂದು ಜನರಲ್ ಬೇಸ್ ಲೈನ್ ಸರ್ವೆ ಅಂತ ಮಾಡಿದಾಗ ನಮಗೆ ಎಕರೆಗೆ ನಮಗೆ 8 ರಿಂದ 10,000 ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಎಕರೆಗೆ ಅಂದ್ರೆ 10,000 ರೂಪಾಯಿ ಒಂದು ತಿಂಗಳಿಗೆ. ಇದನ್ನ ಅಂದ್ರೆ ವರ್ಷಕ್ಕೆ ಖರ್ಚು ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರು 1 ಲಕ್ಷದಿಂದ 1,20,000 ರೂಪಾಯಿವರೆಗೂ ಆಗ್ತಾ ಇದೆ. ಯಾವ ಒಪ್ಕೊಂತೀರಾ? ಅದನ್ನ ಇನ್ನ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಲಿಮಿಟ್ ಅಲ್ಲಿ ಜನರಲ್ ಆಗಿ ಹೇಳ್ತಾ ಇದ್ದ ಅದನ್ನ. ಸೊ ಯಾಕೆ ಆಗ್ತಾ ಇದೆ ಅದನ್ನ? ಯಾಕಂದ್ರೆ ಇವತ್ತಿನ ಒಂದು ಬೆಳೆ ಒಂದು ಯಾವುದೇ ಒಂದು ನಾವು ನೋಡೋದಾದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತೀವಿ ನಾವು. ಅದನ್ನ ಅಂದ್ರೆ ನಾವ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅದಕ್ಕೆ ತಕ್ಕಂಗೆ ನಮ್ಗೆ ಲಾಭದಾಯಕವಾಗಿದೆಯಾ ಅಂತ ನೋಡ್ಕೊಂಡಾಗ ನಮ್ಗೆ ಅದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಡುತ್ತೆ ನಮ್ಗೆ ಅದನ್ನ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ, ಹೇಗೆ ಇದನ್ನ ಕಡಿಮೆ ಮಾಡಬಹುದು, ಯಾವ ತರ ಇದನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ನಿಮ್ಮಲ್ಲೇ ರೈತರು ಇದ್ದಾರೆ, ಸಾಕಷ್ಟು ರೈತರಿಂದ ನಾವು ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿದ್ವಿ. ಸೊ ಫಸ್ಟ್ ರೈತರು ಯಾರ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಲಿಸ್ಟ್ ತಗೊಂಡ್ವಿ. ಅವ್ರಿಗೆ ಮೇಜರ್ ಪೈನ್ ಪಾಯಿಂಟ್ಸ್ ಯಾವ್ದು, ಪೈನ್ ಪಾಯಿಂಟ್ಸ್ ಅಂತಂದ್ರೆ ಯಾವ್ಯಾವ ರೋಗ ಬರ್ತಾ ಇದೆ ಏನು ಅಂತ ಅಂದ್ಬಿಟ್ಟು ಅದನ್ನ ಬರ್ಕೊಂಡ್ವಿ ನಾವು. ಅದನ್ನ
ಬರ್ಕೊಂಡು ರೈತರ ಹತ್ರನೇ ಅದನ್ನ ಶಾಂಪಲ್ಸ್ ತಗೊಂಡು ಆ ಶಾಂಪಲ್ಸ್ ನಾವು ನಮ್ಗೆ ಏನು ಯೂನಿವರ್ಸಿಟಿ ಅವ್ರ ಜೊತೆ ನಾವು ಅಸೋಸಿಯೇಟ್ ಆಗಿ ನಾವು ಅದನ್ನ ಅವರು ಸಾಕಷ್ಟು ನಮ್ಗೆ ಜಹೀರ್ ಸರ್ ಮುರಳಿ ಸರ್ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ ಶಾಂಪಲ್ಸ್ ನಿಮ್ ಶಾಂಪಲ್ಸ್ ನಿಮ್ ರೈತರ ಹತ್ರ ಕಲೆಕ್ಟ್ ಮಾಡಿರುವಂತ ಶಾಂಪಲ್ಸ್ ನ ತಗೊಂಡೋಗಿ ನಾವು ಲ್ಯಾಬ್ ಅಲ್ಲಿ ಅನಾಲಿಸಿಸ್ ಮಾಡಿಸಿದ್ವಿ. ಅದನ್ನ ಆ ಲ್ಯಾಬ್ ಅಲ್ಲಿ ಅವರೆಲ್ಲ ಏನೋ ಕಂಪ್ಲೀಟ್ ಆಗಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದನ್ನ ಅವರು ಆ ಸ್ಪೀಶೀಸ್ ಲೆವೆಲ್ ಅಲ್ಲಿ ಐಡೆಂಟಿಫಿಕೇಶನ್ ಮಾಡಿ ಅದನ್ನ ಯಾವ ಮಾಲಿಕ್ಯೂಲ್ಸ್ ಕಂಟ್ರೋಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ ನಿಮ್ಗೆ. ಅದನ್ನ ಸುಮ್ನೆ ಯಾವ್ದೋ ಒಂದು ಔಷಧಿ ಹೊಡೆಯೋದ್ರಿಂದ ನಿಮ್ಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗುತ್ತೆ. ಅದನ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿ ಇರುತ್ತೆ ಇರುತ್ತೆ ಅದನ್ನ. ಸೊ ಈ ಒಂದು ಉದ್ದೇಶದಿಂದ ನಾವು ಏನ್ ಈ ಕಾರ್ಯಕ್ರಮ ಅನ್ಕೊಂಡಿದೀವಿ, ಏನೋ ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ಪಾಲಿಯೋಸ್ ಗ್ರೋಯರ್ಸ್ ಏನೋ ಲೈಕ್ ಆನೇಕಲ್ ಅಸೋಸಿಯೇಷನ್ ಅವ್ರ ಜೊತೆ ಸರ್ ಹೇಳಿದ ಒಂದು ಸ್ಟಾರ್ಟ್ ಆಗಿರ್ತೀನಿ. ನಾನು ಒಂದು ಟ್ರ್ಯಾಂಗಲ್ ಫಾರ್ಮ್ ಆಗಿದೆ. ಒಂದು ಕಂಪನಿ ಅವರು, ಎರಡನೇದು ಡಿಪಾರ್ಟ್ಮೆಂಟ್ ಅವರು, ಮೂರನೇದು ಸೈಂಟಿಸ್ಟ್ ಅವರು. ಯಾವುದೇ ಒಂದು ನಿಮ್ಮಲ್ಲಿ ಇರುವಂತ ಯಾವುದೇ ಒಂದು ಕೀಟ ಬಾಧೆ ಇರಲಿ, ಒಂದು ರೋಗ ಬಾಧೆ ಇರಲಿ, ಇಲ್ಲಿ ಇದೇ ಅಂತ ಮತ್ತೆ ಬೇರೆ ಯಾವುದೋ ಏರಿಯಾ ಇಲ್ಲ. ಸರ್ಜಾಪುರ ಇರಲಿ, ಅತಿ ಬೇರೆ ಆಣೆಕಲ್ಲಿ ಇಲ್ಲೇ ಇರುವಂತ ಒಂದು ಸ್ಯಾಂಪಲ್ ತಗೊಂಡೋಗಿ ಇವಾಗ ಸೈಂಟಿಸ್ಟ್ ಅವರಿಗೆ ಕೊಟ್ಟು ಅದರ ತಕ್ಕಂತೆ ಏನು ನಮ್ಮ ಹತ್ರ ಕಂಪ್ಲೀಟ್ ನಮ್ಮ ಹತ್ರ ಸಿಂಜೆಂಟಾ ಸೊಲ್ಯೂಷನ್ ಇದೆ, ಅದರ ಬಗ್ಗೆ ಒಂದು ಚರ್ಚೆ ಇವತ್ತು ಹಮ್ಮಿಕೊಳ್ಳೋದು. ಥ್ಯಾಂಕ್ ಯು ವೆರಿ ಸರ್. ಅದೇ ರೀತಿಯಾಗಿ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ ಒಂದು ಕಾರಣ ಎಂದ್ರೆ ಸಂಶೋಧನೆಯಿಂದ ತಂದಿರುವಂತಹ ಪ್ರಾಡಕ್ಟ್ಸ್ ಗಳಾಗಿರೋದ್ರಿಂದ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ ಗಳನ್ನು ಕೊಡಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಪ್ರಕಾರ ನಮ್ಮ ಕಂಪನಿ ಎಷ್ಟು ಸಂಶೋಧನೆ ಕೇಂದ್ರಗಳಿರ್ಬೋದು ಜಗತ್ತಿನಾದ್ಯಂತ? ಪ್ರಶ್ನೆ ಕೇಳಿದ ತಕ್ಷಣ ಸ್ಟೇಜ್ ನೋಡ್ತಾ ಇದ್ದಾರೆ ಅಂತ. ಸುಮಾರು 120 ಸಂಶೋಧನೆಗೋಸ್ಕರ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಸಿಂಜೆಂಟಾ. ಹೀಗಾಗಿ ನಿಮಗೆ ಪ್ರತಿ ವರ್ಷ ಅಥವಾ ವರ್ಷಕ್ಕೆ 2 ರಿಂದ 3 ಹೊಸ ಉತ್ಪನ್ನಗಳನ್ನ ಗುಣಮಟ್ಟದ ಉತ್ಪನ್ನ ಕೊಡಕ್ಕೆ ಅನುಕೂಲ ಆಗ್ತದೆ. ಸೊ ನಿಮ್ ಪ್ರಕಾರ ನಮ್ಮ ಸಿಂಜೆಂಟಾ ವ್ಯವಹಾರ ಎಷ್ಟಿರ್ಬೋದು ಜಗತ್ತಿನಾದ್ಯಂತ? ನೋಡ್ತಾ ಇದ್ದೀವಿ, ಅಲ್ಲೇ ನೋಡ್ತಾ ಇದ್ದೀವಿ ಸ್ಟೇಜ್ 1.5 ಮಿಲಿಯನ್. ಕರೆಕ್ಟ್ ಹೌದಾ? ಇಲ್ಲ, ಉತ್ತರ ತಪ್ಪು. ಸೊ ನಮ್ಮ ವ್ಯವಹಾರ ಜಗತ್ತಿನಾದ್ಯಂತ $28 ಬಿಲಿಯನ್ ಗಿಂತ ಅಧಿಕ. ಇವತ್ತಿನ ಮೌಲ್ಯ ಎಷ್ಟಿದೆ? $1 ಮೌಲ್ಯ ಎಷ್ಟಿದೆ? ಇವತ್ತಿನ ಒಂದು ಮೌಲ್ಯ ಡಾಲರ್ ರೂಪಾಯಿಗಳಾದ್ರೆ 70, 85, 84, 91 ರೂಪಾಯಿ ಇವತ್ತು. ಇಂದಿನ ರೇಟ್ $1.91. ಅದನ್ನ ನಾವು ಕನ್ವರ್ಟ್ ಮಾಡಿದ್ರೆ 1.5 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ವ್ಯವಹಾರವನ್ನು ಸಿಂಜೆಂಟಾ ಕಂಪನಿ ಜಗತ್ತಿನಾದ್ಯಂತ 90 ದೇಶಗಳಿಂದ 5 ದೇಶಗಳಲ್ಲಿ ಮಾಡ್ತಾ ಇದೆ. ಸೊ ಅದರಲ್ಲಿ 1.5 ಬಿಲಿಯನ್ ಅಂದ್ರೆ ಸುಮಾರು 13,000 ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಸಂಶೋಧನೆಗೋಸ್ಕರ ಖರ್ಚು ಮಾಡ್ತಾ ಇದೆ. ಸೊ ಇದರಿಂದಾಗಿ ನಿಮಗೆ ಹೊಸ ಉತ್ಪನ್ನಗಳು ಕೊಡಕ್ಕೆ ಸಿಂಜೆಂಟಾಗೆ ಸಾಧ್ಯ ಆಗ್ತದೆ. ಓಕೆ. ಸೊ ಈ ಕಂಪನಿಯಲ್ಲಿ ನಂತರ ಕೆಲಸ ಮಾಡೋದು ಸುಮಾರು 40,000ಗಿಂತ ಅಧಿಕ ಎಂಪ್ಲಾಯೀಸ್ ಇದ್ದಾರೆ ಕಂಪನಿಯಲ್ಲಿ. ಓಕೆ, ಎಲ್ಲ ಸರ್ವಿಸ್ ಅನ್ನು ಕೊಡೋದಕ್ಕೆ. ಸೊ ಇದ್ರ ಜೊತೆಗೆ ನಮ್ಮ ಸಹಭಾಗಿತ್ವ ಬರೀ ನಾವಷ್ಟೇ ಮಾಡೋದಲ್ಲ, ಸುಮಾರು ಬೇರೆ ನಮ್ಮ ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತೀವಿ. ಯೂನಿವರ್ಸಿಟಿ ಜೊತೆಗೆ ಮತ್ತು ವ್ಯಾಲ್ಯೂ ಚೇನ್ ಬೇರೆ ಕಂಪನಿಗಳ ಜೊತೆಗೆ ನಾವು ಕೆಲಸ ಮಾಡ್ತೀವಿ. ಸುಮಾರು 6,000 ವಿತರಕರು ಅಥವಾ ನಮ್ಮ ಸಹಭಾಗಿತ್ವದಲ್ಲಿ ನಾವು ಕೆಲಸ ಮಾಡ್ತೀವಿ. ಮತ್ತು ICR ಸಂಶೋಧನಾ ಕೇಂದ್ರಗಳು ICR ಜೊತೆ ಕೂಡ ಕೆಲಸ ಮಾಡ್ತೀವಿ. ಸೊ ಪ್ರತಿ ವರ್ಷನೂ ಹೊಸ ಉತ್ಪನ್ನಗಳು ಕೊಡ್ತೀವಿ. ಕಳೆದ ಸುಮಾರು 5 ವರ್ಷಗಳಲ್ಲಿ 90 ಪ್ರಾಡಕ್ಟ್ಗಳಿಗಿಂತ ಅಧಿಕ ಹೊಸ ಉತ್ಪನ್ನಗಳನ್ನು ನಾವು ರೈತರಿಗೆ ಮತ್ತು ಕೃಷಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೀವಿ. ಸೊ ನಮ್ಮ ಜಗತ್ತಿನಾದ್ಯಂತ ನೋಡೋದಾದ್ರೆ 25ಗಿಂತ ಅಧಿಕ ಗ್ಲೋಬಲ್ ಕಸ್ಟಮರ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಹಭಾಗಿತ್ವದಲ್ಲಿ ಕೆಲಸ ಮಾಡುವಂತ ನಮ್ಮ ಜೊತೆಗಿದ್ದಾರೆ. ಸೊ ಇದಿಷ್ಟು ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ. ಪ್ರೊಸೆಸಿಂಗ್ ಪ್ಲಾಂಟ್ಸ್ ಕೂಡ ಇದೆ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಸಂಸ್ಕರಣಾ ಘಟಕಗಳು ಕೂಡ ಬೆಳೆಗಾರ ಕ್ಷೇಮಾಭಿವೃದ್ಧಿಯ ಒಂದು ಸಹಯೋಗದಿಂದ ಇವತ್ತು ಈ ಕಾರ್ಯಕ್ರಮವನ್ನ ರೈತರಿಗೆ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಆನೇಕಲ್ ಭಾಗದ ತೋಟಗಳಲ್ಲಿ, ನಮ್ಮ ರೈತರ ತೋಟಗಳಲ್ಲಿ ಮಾದರಿಗಳನ್ನ ಏನು ರೋಗ ಮತ್ತು ರುಜಿನಿತದಾದಂಥ ಒಂದು ಮಾದರಿಗಳನ್ನ ನಾವು ಕಲೆಕ್ಟ್ ಮಾಡಿ ಸಿಂಜೆಂಟಾ ಅವರ ಒಂದು ಸಹಯೋಗದೊಂದಿಗೆ ಅದನ್ನ ಏನು ಪ್ರಯೋಗಾಲಯದಲ್ಲಿ
ಪರೀಕ್ಷೆ ಮಾಡಿಸಿ ಅದರ ಫಲಿತಾಂಶ ಬಂದಿರೋ ಒಂದು ಉದ್ದೇಶದಿಂದ ಅದರ ಭಾಗವಾಗಿ ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಇದನ್ನ ಸದುಪಯೋಗಪಡಿಸಬೇಕಂತ ನಮ್ಮ ರೈತ ಮಂಡಳಿಗೆ ಮಂಡಿಸ್ತೀವಿ. ಅದೇ ರೀತಿ ಈ ಸಂಸ್ಥೆಯ ಆಧಾರ ಸ್ತಂಭಗಳಾದಂತಹ ನಿರ್ದೇಶಕರು ಕೆಲವರು ಮಂಜುನಾಥ್ ಬಂದಿದ್ದಾರೆ, ಮಧುಗೌಡ ಬಂದಿದ್ದಾರೆ, ಅಶೋಕ್ ಬಂದಿದ್ದಾರೆ, ಹಾಗೆ ವೆಂಕಟೇಶ್, ರಾಮಕೃಷ್ಣಪ್ಪ ಮುಂತಾದ ಎಲ್ಲ ನಮ್ಮ ನಿರ್ದೇಶಕರು ಕೂಡ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಈ ದಿನ ನಮ್ಮ ವಿಜ್ಞಾನಿಗಳು ಬಂದಿದ್ದಾರೆ. ಇವರಿಗೆಲ್ಲ ಉಪಯುಕ್ತ ಮಾಹಿತಿನ ತಾವೆಲ್ಲರೂ ಕೊಟ್ಟು ಇದನ್ನು ಸದುಪಯೋಗ ಪಡಿಸಬೇಕಂತ ಹೇಳಿ ನನ್ನ ಕಲ್ಪನೆ ನೋಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಾಂಸ್ಕೃತಿಕವಾಗಿ ಸ್ವಲ್ಪ ನಿಧಾನಗಳು ಪರವಾಗಿಲ್ಲ. ಈ ಒಂದು ಕಾರ್ಯಕ್ರಮದ ಒಂದು ಉಪಯೋಗನ ಪಡ್ಕೊಂಡು ರಾಷ್ಟ್ರಕ್ಕೆ ಕೊನೆ ಭಾಗದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಈಗ ಮೊದಲಿಗೆ ನಮ್ಮ ಭಾಗದಲ್ಲಿ ಏನು ನಾವು ಪ್ರಯೋಗಾಲಯಕ್ಕೆ ಕಳಿಸಿ ಅದರಿಂದ ಬಂದಂತ ಫಲಿತಾಂಶ ಏನಿದೆ ಅದ್ರ ಬಗ್ಗೆ ಈಗ ವಿಜ್ಞಾನಿಗಳು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ತಾವೆಲ್ಲರೂ ಸಹಕರಿಸಬೇಕಾಗಿ ಈಗ ಸ್ವಲ್ಪ ಮಟ್ಟಿಗೆ ಈ ರೋಸ್ ಮೇಲೆ ಕಲ್ಟಿವೇಶನ್ ಹೆಂಗೆ ಅಂತ ನೋಡೋಣ. ಇದರಲ್ಲಿ ಹಲವಾರು ರೋಗ ಬರುತ್ತೆ. ಏನಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಬ್ಲಾಕ್ ಸ್ಪಾಟ್ ಅದೆಲ್ಲ ಕಪ್ಪು ಚುಕ್ಕೆ ಬರುತ್ತೆ, ಕನ್ನಡದಲ್ಲಿ ಮುಂದಕ್ಕೆ ಬರುತ್ತೆ. ಬೂದಿ ರೋಗಗಳು ಇರ್ಬೋದು, ಡಬ್ಬು ಇರ್ಬೋದು, ಡೈಬ್ಯಾಕ್ ಅಂತ ನಿಮ್ಗೆಲ್ಲ ಇಂಗ್ಲಿಷ್ ಈಗ ಬಹಳ ಜನ ಕನ್ನಡಕ್ಕಿಂತ ಇಂಗ್ಲಿಷಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಡೌನ್ ಇಮಿಡಿಯೇಟ್ ಎಲ್ಲರಿಗೂ ಗೊತ್ತಲ್ವಾ, ಪೌಡ್ರ್ ಎಲ್ಲರಿಗೂ ಗೊತ್ತು. ಬೂದಿ ರೋಗ ಅಂತಂದ್ರೆ ಯಾವ ಬೂದಿಯಪ್ಪ ಅನ್ಸ್ಬಿಟ್ಟಿದೆ, ಹಂಗಾಗ್ಬಿಟ್ಟು ಈಗ ಎಲ್ಲರೂ ನಾವೆಲ್ಲ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡಾಗಿದೆ. ಸೊ ನೋಡ್ತಾ ಹೋಗೋಣ. ಕಪ್ಪು ಚುಕ್ಕೆ ನಾನು ಹೇಳಿದಿಲ್ಲ, ಅದ್ರದ್ದು ಶಿಲೀಂಧ್ರದಿಂದ ಹರಡಂತ ರೋಗ. ಅದು ಯಾವ ರೀತಿ ಕಾಣುತ್ತೆ ಅದನ್ನ ಕಪ್ಪು ಚುಕ್ಕೆ ನೀವೆಲ್ಲ ನೋಡಿರ್ತೀರಲ್ವಾ. ಇದು ಜನರಲ್ಲಿ ನಮಗೆ ಎಲ್ಲಿ ಓಪನ್ ಆಗಿ ಕ್ರಾಪ್ ಬರೀತಾರಲ್ಲ ಅಲ್ಲಿ ಜಾಸ್ತಿ, ಒಳಗಡೆಗಿಂತ ಓಪನ್ ಆಗಿ ಜಾಸ್ತಿ ರೋಗ ಇರುತ್ತೆ. ಏನಪ್ಪಾ ಅಂದ್ರೆ ರೋಗ ಬಂತು ಅಂದ ತಕ್ಷಣ ಫಸ್ಟಿಗೆ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭಿಕ ಹಂತದಲ್ಲಿ ಸ್ಟಾರ್ಟ್ ಮಾಡೋದು ಎಲೆಗಳ ಕೆಳಭಾಗದಲ್ಲಿ, ಅಂದ್ರೆ ಎಲೆಯ ಕೆಳಭಾಗದಲ್ಲಿ ಬರುತ್ತೆ ಮತ್ತು ಕೆಳಗಡೆ ಎಲೆಗಳಲ್ಲಿ ಮಾತ್ರ ಬರುತ್ತೆ ಪ್ರಮುಖವಾಗಿ. ಅದನ್ನು ಗುರುಸ್ಕೊಂಡ್ಬಿಟ್ರೆ ನಾವು ಇಮ್ಯುನಿಟಿ ಸ್ಪ್ರೇ ಮಾಡ್ಬೋದು. ಯಾವಾಗ ಕಡ್ಡಿ ಮೇಲೆ ಬಂತು ಅಥವಾ ಮೇಲ್ ಬಂತು, 2ನೇ 3ನೇ ಹಂತಕ್ಕೆ ಎಲೆಗಳು ಬಂತು ಅಂದ್ರೆ ಸಿಕ್ಕಾಪಟ್ಟೆ ಅದಕ್ಕೆ ನಾವು ವೆಚ್ಚ ಮಾಡ್ಬೇಕಾಗುತ್ತೆ. ಅದಲ್ಲದೆ ನಿಮಗೆ ಒಂದ್ಸರಿ ರೋಗ ಬಂತು ಅಂದ ತಕ್ಷಣ ಹಳ್ಳಿ ಎಲೆ ಆಗುತ್ತಲ್ವಾ, ಅದನ್ನ ಎಲ್ಲ ಎಲೆ ಉದುರ್ಸಕ್ಕೆ ಟ್ರೈ ಮಾಡುತ್ತೆ. ಎಲೆ ಎಲ್ಲ ಅದನ್ನ ಅಲ್ಲೇ ಎಲೆ ಉದುರಿಸ್ತಾ ಇದೆ ಅಂತಂದ್ರೆ ನೀವು ಹಾಕ್ತಿರೋದು ಗೊಬ್ಬರ ಮತ್ತೆ ನ್ಯೂಟ್ರಿಯೆಂಟ್ಸ್ ಗಿಡ ಚೆನ್ನಾಗಿ ತಗೊಂತಾ ಇದೆ ಅಂತ ಅರ್ಥ. ಏನಕ್ಕಪ್ಪ ಅಂತಂದ್ರೆ ರೋಗ ಬಂದಿರೋದನ್ನ ತನ್ನಷ್ಟಕ್ಕೆ ತಾನೇ ಅದು ಕೆಳಗೆ ಬಸ್ತಾ ಇರುತ್ತೆ. ಇದು ರೋಗ ಇದ್ರೆ ನನಗೆ ಇನ್ನೂ ಜಾಸ್ತಿ ಆಗುತ್ತೆ, ನನ್ನ ಬೆಳೆಗೆ ನನಗೆ ತೊಂದರೆ ಮಾಡೋದಿದು ಅಂದ್ಬಿಟ್ಟು ತನ್ನಷ್ಟಕ್ಕೆ ತಾನೇ ಡ್ರಾಪ್ ಮಾಡುತ್ತೆ. ಅವಾಗ ಅದನ್ನ ನಾವು ಅರ್ಕೊಂಡ್ಬಿಟ್ಟು ಆ ಒಂದು ಏನ್ ಎಲೆ ಮೇಲೆ ಎಲ್ಲ ಬಿದ್ದಿರುತ್ತಲ್ವಾ ಅದನ್ನೆಲ್ಲ ಆರಿಸಿ ತೆಗೆದಾಕಿ ನಂತರ ಸಿಂಪಡಣೆ ಮಾಡ್ಬೇಕು. ಯಾವ ರೀತಿ ಸಿಂಪಡಣೆ ಮಾಡ್ಬೇಕು ಅನ್ನೋದನ್ನ ನಾವು ಗಮನಿಸ್ತಾ ನೋಡೋಣ. ಏನು ನೋಡ್ರಿ, ನಾನು ಹೇಳಿದೆ ಆವಾಗಲೇ, ಎಲೆ ಮೇಲೆ ಚುಕ್ಕೆ ಬಂದ್ರೆ ಓಕೆ. ಅದೇನಾದ್ರೂ ಕಾಂಡದ ಮೇಲೆ ಚುಕ್ಕೆ ಕಾಣ್ತು ಅಂದ್ರೆ ಅಲ್ಲಿಗೆ ನಿಮಗೆ ಆ ಕಾಂಡನೇ ಕಟ್ ಮಾಡಬೇಕು. ಪ್ರೂನಿಂಗ್ ಅಂತ ಕರೀತಾರಲ್ಲ, ವೈಜ್ಞಾನಿಕವಾಗಿ ಪ್ರೂನಿಂಗ್ ಮಾಡಿ ತೆಗಿಬೇಕಾಗುತ್ತೆ, ತೆಗೆದು ಹೋಗ್ಬೇಕು. ಅದನ್ನ ದುಂಪೆ ಅಂತ ಕರೀತಾರೆ. ಅದನ್ನ ಎಲೆ ಮೇಲೆ ಅದನ್ನ ಕಡ್ಡಿಗಳನ್ನ ನಾವು ತೆಗಿಬೇಕಾಗುತ್ತೆ. ಅದನ್ನ ಜನರಲ್ ಆಗಿ ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಇದನ್ನ ಎಲ್ಲಾ ಕಡೆ ಕಂಡೀಷನ್ ಸೇಮ್ ಇದೆ. ಜಾಸ್ತಿ ರೋಗ ಬಂದರೂ ಸಹ ಎಲ್ಲಿ ಓಪನ್ ಆಗಿ ಬೆಳೀತಾರೆ ಅಲ್ಲಿ ಜಾಸ್ತಿ ರೋಗ ಇದನ್ನ ನಾವು ಕಾಣ್ಬೋದು. ಈ ರೀತಿ ಪ್ರಮುಖವಾಗಿ ಇದನ್ನ ಕಪ್ಪು ಚುಕ್ಕೆ ಶಿಲೀಂಧ್ರ ರೋಗ ಅಂತ ಕರೀತಾರೆ. ಶಿಲೀಂಧ್ರ ರೋಗದಲ್ಲಿ ಎಲೆಯ ಕೆಳಭಾಗದಲ್ಲಿ ಬರುತ್ತೆ, ನಂತರ ಕ್ರಮೇಣವಾಗಿ ಮೇಲ್ಭಾಗಕ್ಕೆ ಹೋಗುತ್ತೆ. ಯಾವಾಗ ರೋಗ ಜಾಸ್ತಿ ಆಗುತ್ತೆ ಅದು ಎಲೆ ಉದುರುತ್ತಿರೋ ನಂತರ ನಾವು ಕಾಣ್ಬೋದು. ಸೊ ಇದು ನಾವು ಅನ್ಕೊಂತೀವಿ ಹಳ್ಳಿ ಎಲೆಗೆ ಮಾತ್ರ ಸೀಮಿತ ಆಗಿದೆ ಅಂತ. ಆದ್ರೆ ರೋಸ್ ಅಲ್ಲಿ ಎಲ್ಲಿ ಕೆಂಪು ರೋಸ್ ಬೆಳಿತೀವಲ್ಲ ಅಲ್ಲಿ ಪೆಟಲ್ಸ್ ಅಂದ್ರೆ ಹೂವಿನ ದಳಗಳು ಸಹ ಇರೋದು. ಅದನ್ನ ಯಾರು ನಾವು ಗಮನಿಸ್ಕೊಳ್ಳೋದಿಲ್ಲ. ಇದು ಬೊಟ್ರಾಟಿಸ್ ಬಂದಿದೆ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋಗ್ತೀವಿ. ಅದು ಎಲೆಯ ಒಂದು ಪೆಟಲ್ಸ್ ಅಂದ್ರೆ ನಾವೇನು ದಳಗಳು ಸಹ ಈ ರೋಗನ ನಾವು ಕಾಣೋದನ್ನ ನಾವು ನೋಡ್ಬೋದು. ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೋದು ಇದಕ್ಕೆ ಅನ್ನೋದಂದ್ರೆ, ಒಂದು ಏನಪ್ಪ ಅಂತ ಹೇಳಿದ್ರೆ ನಾವು ಇದಕ್ಕೆ ಶುಷ್ಕ ವಾತಾವರಣ ಅಂತ ಇರುತ್ತಲ್ವ. ಅಂದ್ರೆ ಉದಾಹರಣೆಗೆ ನಾನು ಈ ಕಂಡೀಷನ್ ಇದೆ ನೋಡಿ, ಈಗ ಏನ್ ಕಂಡೀಷನ್ ಹೊರಗಡೆ ಇಷ್ಟು ದಿನ ಇತ್ತಲ್ಲ, ಚಳಿಗಾಲ ವಾತಾವರಣ, ಆಮೇಲೆ ಮಂಜು ಮುಸುಕಿದ ವಾತಾವರಣ, ಅದಂತರ ಮಧ್ಯಾಹ್ನ ಟೈಮ್ ಬಿಸಿಲು ಜಾಸ್ತಿ, ಇಂಥ ಟೈಮಲ್ಲಿ ಈ ರೋಗ ಜಾಸ್ತಿ ಆಗುತ್ತೆ. ಅಂತ ರೋಗನ ಅದನ್ನ ನಾವು ಶಾಮಿಯಾನ ಹಾಕಿ ಕಂಟ್ರೋಲ್ ಮಾಡೋಕ್ಕಂತೂ ಆಗಲ್ಲ ಅಲ್ವಾ. ಅಂತ ವಾತಾವರಣ ನಾವು ಸೂಕ್ಷ್ಮವಾಗಿ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದನ್ನ ಏನ್ ರೀತಿ ಮಾಡಬೇಕು ಅನ್ನೋದಾದ್ರೆ ಕ್ರಮೇಣವಾಗಿ ನಾವು ಅದನ್ನ
ಈಗ ಜನರಲಿ ನಾವು ರೈತರಿಗೆ ಇಲ್ಲಿ ನೆರವಿರಂತ ರೈತರಿಗೆ ನಾವು ಅದರ ಸ್ಪೇಸಿಂಗ್ ಜಾಸ್ತಿ ಮಾಡ್ರಿ ಅಥವಾ ಅದನ್ನ ಕ್ರಾಪ್ ಮೇಂಟೈನ್ ಮಾಡಿ ಅನ್ನ ಹೇಳೋ ಸ್ಥಿತಿಯಲ್ಲಿ ಏನಿಲ್ಲ. ಯಾಕಪ್ಪ ಅಂದ್ರೆ ಅವರಿಂದ ನಾನು ಕಳೆಯೋದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಬಹಳಷ್ಟು ಕ್ರಾಪ್ ಬೆಳೆದ್ಬಿಟ್ಟು ಮುಂದೆ ಬಂದಿರೋಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ನಾವು ಸ್ಪೇಸಿಂಗ್ ಬಗ್ಗೆ ಆಗಲಿ ನ್ಯೂಟ್ರಿಟ್ಸ್ ಬಗ್ಗೆ ಮಾಡ್ಲಿಕ್ಕೆ ಹೇಳಿಕೆಲ್ಲ ವೈಟ್ ಡಿಮ್ಯಾಂಡ್ ಇರುತ್ತೆ, ಅದು ಮಾರ್ಕೆಟ್ ಡೈರೆಕ್ಟ್ ಇರುತ್ತೆ, ಕೊಡ್ತೀರಾ. ಆದ್ರೆ ವೈಟ್ ಇದೆಯಲ್ಲ, ವೈಟ್ ನ ನೀವು ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ತಾ ಇರಬೇಕು. ವೈಟ್ ಅಷ್ಟೇ ಡಿಮ್ಯಾಂಡ್ ಇರುತ್ತೆ. ಯಾಕಪ್ಪ ಅಂತಂದ್ರೆ ವೈಟ್ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಇಶ್ಯೂ ಏನಪ್ಪಾ ಅಂದ್ರೆ ವೈಟ್ ನ ಕಲರ್ ಮಾಡ್ಬೋದು, ಯಾವ ಕಲರ್ ಆದ್ರೂ ಮಾಡ್ಬೋದು. ಕೃತಕವಾಗಿ ಏನಾದ್ರು ಮಾಡ್ಬೇಕಪ್ಪ ಅಂದ್ರೆ ಕಲರಿಂಗ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲ ವೈಟ್ ಫ್ಲವರ್ಸ್ ನೇ ಉಪಯೋಗಿಸ್ಕೊತಾರೆ. ಹಾಗಾಗಿ ವೈಟ್ ಸಹ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರುತ್ತೆ. ಅಲ್ಲಿ ಔಷಧಿನ ಹಾಕಬೇಕು. ಅದಾದ ನಂತರ ಎಲ್ಲೆಲ್ಲಿ ಆ ಗಿಡಗಳು ಒಣಗ್ತಾ ಇದೆ ಸುತ್ತಮುತ್ತ ಗಿಡಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಅಲ್ಲಿ ನೀರಿನ ಹರಿಬಿಟ್ಟಿರುತ್ತೆ. ಸೊ ಅದಕ್ಕೆ ಸುತ್ತಮುತ್ತ ಗಿಡಗಳಿಗೂ ಸಹ ಔಷಧಿನ ಸಿಂಪಡಣೆ ಮಾಡೋದು ಯೂಸ್ ಆಗಲ್ಲ ಇಲ್ಲಿ. ಯಾಕಂದ್ರೆ ರೋಗ ಭೂಮಿಯಲ್ಲಿದೆ. ಸೊ ಭೂಮಿಯ ನೆನೆಯಂಗೆ ನಾವು ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು. ಇದರಲ್ಲಿ ಥಯೋಫ್ಲೂಸೈಡ್ ಅಂತ ಒಂದು ಔಷಧಿ ಬರುತ್ತೆ. ಪಲ್ಸರ್ ಹೆಸರಲ್ಲಿ ಬರುತ್ತದೆ ಟ್ರೇಡ್ ನೇಮ್ ಅಲ್ಲಿ. ಥಯೋಫ್ಲೂಸೈಡ್ ಅಂತ ಮಾಲಿಕ್ಯೂಲ್ ಅದು. ಅದನ್ನ ನಾವು 2 ಗ್ರಾಮ್ ಪ್ರತಿ ಲೀಟರ್ ಹಾಕಿ ಡ್ರಿಪ್ಪಲ್ ಕೊಡ್ತೀವಿ. ಈ ರೋಗಕ್ಕೆ ಹತೋಟಿ ಮಾಡಲಿಕ್ಕೆ ಸೂಟಬಲ್ ಆಗಿರೋಂಥ ಈ ಸದ್ಯದಲ್ಲಿ ಶಿಲೀಂಧ್ರನಾಶಕ ಸಿಗ್ತಾ ಇಲ್ಲ ಸರ್ ಅದು ಅನ್ನೋದಾದ್ರೆ ನಮಗೆ ಥಯೋಫಿನೈಟ್ ಮೀಥೈಲ್ ಅಂತ ಬರುತ್ತೆ. ಬೇರೆ ಬೇರೆ ರೋಗ ಹೆಸರು ಬರುತ್ತೆ. ಅದು ಸಹ ಇದನ್ನ ಏನಿದ್ರು ಡ್ರಂಚಿಂಗ್ ಮಾಡಬೇಕು, ಸಿಂಪಡಣೆ ಮಾಡೋದಲ್ಲ. ಐದರ್ ಡ್ರಿಪ್ಪಲ್ ಹಾಕಬೇಕು ಇಲ್ಲಾಂದ್ರೆ ಡ್ರಂಚಿಂಗ್ ಮಾಡಬೇಕು. ನಾನು ನಿಮ್ ಸಜೆಷನ್ ನೋಡಬೇಕು, ನಿಮಗೆ ನಾನು ಹೆಲ್ಪ್ ಮಾಡಬೇಕು ಆ ವಿಷಯದಲ್ಲಿ ಏನಾದ್ರೆ ನೀವು ಅದನ್ನ ಅಂಟಬೇಕಂದ್ರೆ ನಾನು ಬುಡುಕ್ ಹಾಕ್ಬೇಕು. ಔಷಧಿ ಹಾಕ್ಬೇಕಾದ್ರೆ ಒಂದ್ ಗಮನ ಇಟ್ಕೊಳ್ರಿ, ರೋಗ ಯಾವತ್ತಾದ್ರೂ ಸ್ವರ್ಗ ರೋಗ ಬರ್ತಾ ಇದೆ, ಭೂಮಿಯಿಂದ ರೋಗ ಹರಡ್ತಾ ಇದೆ ಅನ್ನೋ ಪ್ರಶ್ನೆ ಇತ್ತು ಅಂದ್ರೆ ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀರ್ನ ಒಂದಿನ ತಡೆ ಹಿಡಿಬೇಕು, ಕಟ್ಟನ್ನು ಬಿಡಬೇಕು ಒಂದು ದಿನ. ಏನಕ್ಕಪ್ಪ ಅಂದ್ರೆ ಗಿಡಗಳು ಸ್ವಲ್ಪ ನೀರ್ನ ಬಾಯಾರಿಕೆ ಆಗ್ಬೇಕು, ಅದನ್ನ ಕುಡಿಬೇಕು, ನಾನು ನೀರು ತಗೋಬೇಕು ನಾನು ಅನ್ನೋ ಕಂಡೀಷನ್ ತಗೊಂಡು ಹೋಗ್ಬೇಕು ಅವನ್ನ. ಯಾವಾಗ ನೀರಿನ ಜೊತೆಗೆ ಔಷಧಿ ಕೊಡ್ತೀರಿ ಆದ ತಕ್ಷಣ ಔಷಧಿ ತನ್ನಷ್ಟು ತಾನೇ ಗಿಡ ಇಟ್ಕೊಂಡ್ಬಿಡ್ತೀವಿ. ಒಳಗಿರೋಂಥ ರೋಗ ಮತ್ತೆ ಅಲ್ಲಿ ಸುತ್ತಮುತ್ತ ಇರೋ ರೋಗನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡ್ತೀವಿ. ನೀವು ಚೆನ್ನಾಗಿ ನೀರು ಕೊಟ್ಟು ಎಷ್ಟು ಔಷಧಿ ಹೊಡೆದ್ರು ರೋಗ ಅದು ಗಿಡ ತಮ್ಮೋದಿಲ್ಲ. ಸೊ ಹಾಗಾಗಿ ರೋಗ ಹತೋಟಿಗೆ ಆಗಲ್ಲ. ಅಂದ್ರೆ ಏನು ವಿಲ್ಟ್ ಬರೋಂಥ ಕಡೆ ಫಂಗಲ್ ವಿಲ್ಟ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ವಿಲ್ಟ್ ಆಗಿರ್ಬೋದು, ಯಾವಾಗಲೂ ಇಂಥ ಕಂಡೀಷನ್ ಭೂಮಿಯಲ್ಲಿ ಇರುವಂಥ ರೋಗ ಹರಡ್ತಾ ಇದೆ ಅನ್ನೋದ್ರಲ್ಲಿ ನೀವು ಕಂಡೀಷನ್ ಡ್ರೈ ಮಾಡಿ ಆ ನಂತರ ಔಷಧಿಗಳನ್ನು ಕೊಟ್ಟಿದ್ದೆ ಆದ್ರೆ ತುಂಬಾ ಚೆನ್ನಾಗಿ ಹತೋಟಿ ಆಗುತ್ತೆ. ಥಯೋಫ್ಲೂಸೈಡ್ ಅಂತ ನಾನು ಬರ್ಕೊಡ್ತೀನಿ. ಅದು ನಿಮ್ಗೆ ಏನೋ ಕಂಡೀಷನ್ ಇದೆ ಥಯೋಫ್ಲೂಸೈಡ್ ಅಂತ ಪಲ್ಸರ್ ಹೆಸರು ಬರುತ್ತೆ, ಅಥವಾ ಥಯೋಫಿನೆಟ್ ಮೀಥೈಲ್ ಅಂತ ಬರುತ್ತೆ, ರೋಗ ಅಂತ ಹೆಸರು. ಸೊ ನೆಕ್ಸ್ಟ್ ಸೆಪ್ಟೋರಿಯಲ್ ಸ್ಪಾಟ್. ಇದರಲ್ಲಿ ಏನಂటే ಪಿ ಸ್ಪಾಟ್ ಬರ್ತದೆ, ಗಮನಿಸ್ಬೇಕಿಲ್ಲ. ನಿಮಗೆ ನಾನು ಗುರುತಿಕ್ಕೆ ನಾನು ಅವಾಗ ಹೇಳಿದೆ ರೋಗ ಗುರುತಿಸೋದು ಇಂಪಾರ್ಟೆಂಟ್, ಔಷಧಿ ಹೊಡೆಯೋದು ಇಂಪಾರ್ಟೆಂಟ್ ಅನ್ನಲ್ಲ. ಗುರ್ಸೋದಿದೆಯಲ್ಲ, ಯಾಕಪ್ಪ ಅಂತಂದ್ರೆ ಗುರ್ಸಿ ಯಾಕೆ ಆಗಿದೆ ಅಂತ ಗುರ್ಸಿದ್ರೆ ರೋಗನ ಈಸಿಯಾಗಿ ಹತೋಟಿ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸೆಪ್ಟೋರಿಯಲ್ ಲೀಸ್ಪಾಟ್ ಮತ್ತೆ ಆಲ್ಟರ್ನಲ್ ಲೀಸ್ಪಾಟ್ ಅಂತ ಬರ್ತವೆ. ಎರಡೂ ಶಿಲೀಂಧ್ರ ರೋಗಗಳು. ಅಂದ್ರೆ ಎರಡೂ ಚುಕ್ಕೆ ಬರಲ್ಲ, ಎರಡಕ್ಕೂ ಬೇರೆ ಬೇರೆ ಔಷಧಿ. ಇದು ನೋಡಿ ಹೇಗಿದೆ, ಎರಡು ಸೇಮ್ ಕಾಣುತ್ತೆ, ನಾವು ತಗೊಂಡೋಗಿ ಸಿಂಪಡಣೆ ಮಾಡ್ತಾನೆ ಇರೋದು ರೋಗ ಹೋಗಲ್ಲ ಅಂತ. ಈ ರೀತಿ ಆಗ್ಬಾರ್ದು ಅಂದ್ರೆ ಸೆಪ್ಟೋರಿಯಲ್ ಲೀಸ್ಪಾಟ್ ಅಂತ ಬರುತ್ತೆ, ಆಲ್ಟರ್ನಲ್ ಲೀಸ್ಪಾಟ್ ಅಂತ ಬರುತ್ತೆ. ಸೆಪ್ಟೋರಿಯಲ್ ಇವತ್ತು ಹೋಗಿ ಯಾರು ಇಲ್ಲಲ್ಲ ಹತ್ರ ಇದೀರಾ, ಯಾರು ಸ್ಯಾಂಪಲ್ಸ್ ತಂದಿರಾ? ರೋಗ ಬಂದಿರೋ ಸ್ಯಾಂಪಲ್ಸ್ ಎಲ್ಲ ತಂದಿರಾ? ಸೊ ಎಲೆ ಮೇಲೆ ಚುಕ್ಕೆ ಬಂದಿರುತ್ತಲ್ವಾ, ಅದನ್ನ ಹತ್ತಿರದಿಂದ ಗಮನಿಸಿದ್ದೆ ಆದ್ರೆ ಎಲೆ ಮೇಲೆ ಚುಕ್ಕೆ ಬಂದಿರೋಂಥವ್ರು ಕಪ್ಪು ಚುಕ್ಕೆ ಇರುತ್ತಲ್ವಾ, ಅದನ್ನ ಹತ್ತಿರದಿಂದ ಗಮನಿಸಿ. ಆಲ್ಟರ್ನರಿಯಾ ಎಲೆ ಚುಕ್ಕೆ ರೋಗ ಆದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಇರುತ್ತಲ್ವಾ, ಅಂದ್ರೆ ಗೆರೆ 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 ಇರುತ್ತೆ ನೋಡ್ರಿ, ಆ ಒಂದು ಚುಕ್ಕೆಯಲ್ಲಿ ರೌಂಡ್ 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 ಇರುತ್ತೆ. ಎಲೆ ಚುಕ್ಕಲ್ಲಿ ಅಂದ್ರೆ ಕೆರೆಯಲ್ಲಿ ಒಂದು ಕಲ್ಲು ಬಿದ್ರೆ ಸರ್ಕಲ್ ರೌಂಡ್, ಅದೇ ರೀತಿ ಆಗಿರೋಂತ ನಿಮ್ಗೆ ಈ ರೀತಿ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಗೆರೆ ಇರ್ತಾವ, ಆ ರೀತಿ ಎಲೆ ಮೇಲೆ ಚುಕ್ಕೆ ಮೇಲೆ ಗೆರೆ ಗೆರೆ ಇತ್ತು ಅಂದ್ರೆ ಅದು ಆಲ್ಟರ್ನರಿಯಾ ಅಂತ ಗುರುಸ್ಕೋಬೇಕು. ಅದಿಲ್ಲ ಬೇರೆ ಯಾವ ಚುಕ್ಕೆ ಬಂದ್ರು ಕ್ರೈಸಾಂಥೆಮಮ್, ಸೇವಂತಿಗೆ ಮಾತ್ರ ಸೆಪ್ಟೋರಿಯಲ್ ಬಂತು ಅಂತ ಎಷ್ಟೇ ಔಷಧಿ ಶಿಲೀಂಧ್ರನಾಶಕ ಹೊಡಿಲಿ ಇದು ಯಾರಾಗಿದೆ ದುಂಡಾಣು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ, ಇದು ವಿ ಶೇಪ್ ಮಾರ್ಕಿಂಗ್ ಬಂದಿರುತ್ತೆ. ಸೊ ಇಂಥವನ್ನ ದುಂಡಾಣು ಅಂತ ಕರಿತೀವಿ. ಈ ಒಂದ್ಸರಿ ನಾವು ಇದನ್ನ
ಲ್ಯಾಬ್ ಪರಿಚಯ ನೋಡ್ಕೊಂಡಿದ್ದೆ ಆದ್ರೆ ಇದನ್ನ ನಾವು ದುಂಡಾಣು ಅಂತ ಕರಿತೀವಿ. ಇಲ್ಲಿ ಯಾರು ಸಿಂಪಡಣೆ ಮಾಡ್ಬೇಕಂದ್ರೆ ಸಿಂಪಡಣೆ ಯಾಕೆ ಮಾಡಿಸ್ತೀರಾ ಇಂಥದ್ದು ದುಂಡಾಣ ಅಂತ ಬಂದ್ರೆ ನಿಮಗೆ ಲಾಸ್ ಸಿಕ್ಕಾಬಿಡ ಕಾಸ್ಟ್ಲಿ ಅದು. ಸೊ ಹಂಗಾಗಿ ಅರ್ಧ ಗ್ರಾಮ್ ಸಾಕು. ನೀವೇನ್ ಕಡಿಮೆ ಮಾಡ್ತಾ ಇದೀರಲ್ಲ ಅದರಿಂದ ಏನು ಯೂಸ್ ಆಗುತ್ತೆ, ಜನರಲ್ ಸ್ಪ್ರೇ ಕೊಟ್ಟಂಗಾಗುತ್ತೆ. ಸೊ ಆದ್ರೆ ಎಲ್ಲಿ ಬ್ಯಾಕ್ಟೀರಿಯಲ್ ನಾನು ಹೇಳಿದ್ನಲ್ಲ ಅಲ್ಲಿ ಶ್ರೇಯಸ್ ಪ್ಲಾಟ್ ಅಲ್ಲಿ ಬ್ಯಾಕ್ಟೀರಿಯಲ್ ಬಿಟ್ಟು ಯೂಸ್ ಬರ್ತಾ ಇದೆ ನೀವು ಚೆಕ್ ಮಾಡಿದ್ರೆ ಹೆಂಗ್ ಬರ್ತದೆ ಅಂತ ಮಾತ್ರ ಮಿನಿಮಮ್ ಅರ್ಧ ಗ್ರಾಮ್ ಲೀಟರ್ಗೆ ಅದ್ರ ಜೊತೆಗೆ ಬ್ರೈಟ್ ಆಕ್ಸ್ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಬರುತ್ತಲ್ಲ ಮಿಶ್ರಣ ಮಾಡಿ ಗಿಡನ ಭೂಮಿಯನ್ನು ಸಂಪೂರ್ಣವಾಗಿ ಚೆನ್ನಾಗಿ ಹದ ಮಾಡಂಗೆ ಒಣಗಿಸ್ಬಿಟ್ಟು ನಂತರ ಡ್ರಿಪ್ ಅಟ್ಬೇಕು ಅಂತಾರಲ್ಲ 3 ಬುಡಕ್ಕೆ ಹಾಕಿ ಎಲ್ಲ ಡ್ರಿಪ್ ಅಲ್ಲಿ ಕೊಡ್ಬೋದು. ಸಿಂಪಡಣೆ ಮಾಡ್ಲಿಕ್ಕೆ ಅರ್ಧ ಗ್ರಾಮ್ ಪ್ರತಿ ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಒಂದು ವಾತಾವರಣದಲ್ಲಿ ತಂಪಾದ್ರೆ ಬಾಟ್ರಿ ಬರುತ್ತೆ. ಇದು ಯಾಕಪ್ಪ ರಾಕ್ಷಸ ಜಾತಿ ಗತಿ ಅಂತ ಹೇಳಿ ಅಂದ್ರೆ ಈ ಎಲೆಗಳ ಮೈದಾನದ ಮೇಲೆ ಇರ್ತಲ್ಲ ಸ್ಟೆಮ್ ಅಲ್ಲಿ ಬರುತ್ತೆ, ಮೊಗ್ಗುಗಳ ಮೇಲೆ ಬರುತ್ತೆ, ಎಲ್ಲವರಲ್ಲಿ ಇದು ಒಂದು ಬಾಟ್ರಿಟಿಸ್ ಮೈಂಡ್ ಇದು ಬಂದು ಬಾಟ್ರಿಟಿಸ್ ಇನ್ನೇರಿಯಾ ಅಂತ ಇರೋ ಒಂದು ಶೀಲೇಂದ್ರ. ಅದಾದ ನಂತರ ನಮಗೆಲ್ಲ ಗೊತ್ತಿದ್ದಂಗೆ ಪೌಡಿ ಬಿಲ್ಡು ಬರುತ್ತೆ, ಅದಾದ್ಮೇಲೆ ಡೌನಿ ಬಿಲ್ಡು ಬರುತ್ತೆ, ಅದಾದ್ಮೇಲೆ ಲೀವ್ ಸ್ಪಾಟ್ಸ್ ಬರುತ್ತೆ. ಲೀವ್ ಸ್ಪಾಟ್ 3 ಟೈಪ್ ಬರ್ತವೆ. ನಾನು ಬ್ರೀಫ್ ಆಗಿ ಹೇಳ್ತೀನಿ. ಲೀವ್ಸ್ ಎಲೆ ಚಿಕ್ಕ ರೋಗಗಳು 3 ಟೈಪ್ ಬರ್ತವೆ. ಸಾರ್ ಹೇಳಿದಾಗ ಒಂದು ಅಲ್ಟರ್ನೇರಿಯಾ ಬರುತ್ತೆ, ಒಂದು ಸಬ್ಟೇರಿಯಾ ಬರುತ್ತೆ, ಒಂದು ರೌಲೇರಿಯಾ ಅಂತ. ಇದು ಸರ್ಕಸ್ಪರ ಅಂತ ಬರುತ್ತೆ. 3 ಟೈಪ್ ಲೀವ್ ಸ್ಪಾಟ್ ಬರ್ತವೆ. ಅದಾದ ನಂತರ ರಸ್ಟ್ ಅಂತ ಬರುತ್ತೆ, ಅದಾದ ನಂತರ ಫಿಸಿಯಲ್ ಬಿಲ್ಡು ಬರುತ್ತೆ, ಒಂದು ಫಿಲೋರಿಯೇಷನ್ ಬಿಲ್ಡು ಬರುತ್ತೆ. ಈ ಎಲ್ಲಾ ಡಿಸೀಸ್ಗಳಿಗೆ 2 ಒಂದು ಪರಿಹಾರ. ಎಲ್ಲಾ ಡಿಸೀಸ್ಗೆ 2 ಸಿಂಜೆಂಟಾ ಫಂಗಿಸೈಡ್ಸ್ ಯಾವ್ದಪ್ಪ ಅಂತಂದ್ರೆ ಮೊದಲನೇದಾಗಿ ಮಿರಾವಿಸಿಲಿಯೋ. ಎಲ್ಲ ಲೀವ್ ಸ್ಪಾಟ್ ಸಿಂಪ್ಟಮ್ಸ್ ಎಲ್ಲ ಆಲ್ರೆಡಿ ಸರ್ ಎಲ್ಲ ನೀಟಾಗಿ ಹೇಳಿದ್ದಾರೆ. ಒಂದು ಬಾಟ್ರಿಟಿಸ್ ಕೋಲ್ಡ್, ನೆಕ್ಸ್ಟ್ ಒಂದು ಪೌಡ್ರಿ ಬಿಲ್ಡು, ಡೌನಿ ಬಿಲ್ಡು. ಸೊ ಡ್ರಿಪ್ಸ್ ಬಂದಾಗ ಪ್ರಮುಖವಾಗಿ ಬರುವಂತ ಒಂದು ಲಕ್ಷಣ ಏನಂದ್ರೆ ಚಿಕ್ಕ ಗಿಡದಲ್ಲೇ ಪ್ರಾರಂಭ ಆಗ್ತದೆ, ಕಾಯಿ ಕಟಾವ್ ಹಂತದವರೆಗೂ ಸಹ ಅದು ತೋಟದಲ್ಲಿರ್ತದೆ, ಅತಿ ಹೆಚ್ಚಿಗೆ ಹಾನಿ ಉಂಟು ಮಾಡುತ್ತೆ. ಮೊದಲನೇ ಲಕ್ಷಣ ಏನಂತ ಹೇಳಿದ್ರೆ ಎಲೆಗಳ ಮೇಲ್ಭಾಗಕ್ಕೆ ಮಡಚಿಕೊಳ್ತವೆ. ಡ್ರಿಪ್ಸ್ ಹಾನಿ ಉಂಟಾದಾಗ ಎಲೆಗಳು ಮೇಲ್ಭಾಗಕ್ಕೆ ಮಡಚಿಕೊಳ್ತವೆ. ಕಾಣ್ತಿರ್ಬೋದು ಇಲ್ಲಿ ಸ್ಲೈಡ್ LED ಇರೋದ್ರಿಂದ ಇದು ಪ್ರೊಟೆಕ್ಷನ್ ಕಾಣಲ್ಲ ನಮಗೆ. ಅದ್ರ ಮೇಲೆ ಅಲ್ಲಿ ನೋಡಿ ಕಾಣುತ್ತದೆ ಎಲೆಗಳೆಲ್ಲ ಮೇಲ್ಭಾಗಕ್ಕೆ ಮಡಚಿಕೊಳ್ತವೆ. ಈ ರೀತಿ ಇದು ಹೆಚ್ಚಾದಾಗ ಎಲೆಗಳು ಒಳಗಡೆ ಸಹ ಮಡಚಿಕೊಂಡಾಗ ಪತ್ರಗಳು ಬಂದ ಮಡಚಿಕೊಂಡಾಗ ಕಾಣುತ್ತೆ. ಈ ರೀತಿ ಏನೋ ಲಕ್ಷಣವನ್ನು ಬಂದ್ರೆ ತಾವು ಯಾರನ್ನು ಕೇಳೋ ಅವಶ್ಯಕತೆ ಯಾವ್ದು ಕೀಟ ಅಂತ ಹೇಳಿ ಅದು 100% ಅದು ಡ್ರಿಪ್ಸ್ ಒಂದು ಕೀಟದ ಹಾನಿಯ ಲಕ್ಷಣ. ಈ ಕೀಟ ಏನ್ ಬರೀ ಎಲೆಗಳಷ್ಟೇ ಹಾನಿ ಉಂಟು ಮಾಡಲ್ಲ, ಅಷ್ಟೇ ಹಾನಿ ಮಾಡಿದ್ರು ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈಗ ಹೊಸದಾಗಿ ಬಂದಂತ ಕೀಟ ಡ್ರಿಪ್ಸ್ ಪಾರ್ವಿಸ್ಮೈನಸ್ ಅಂತ ಹೇಳಿ ಇದನ್ನ ನಾವು ಸಾಮಾನ್ಯವಾಗಿ ಬ್ಲಾಕ್ ಡ್ರಿಪ್ಸ್ ಅಂತ ಹೇಳ್ತೀವಿ, ಕಪ್ಪು ಬಣ್ಣದ ಡ್ರಿಪ್ಸ್ ಅಂತ. ಇದು ಹೊರ ದೇಶದಿಂದ ಬಂದಿರೋದ್ರಿಂದ ಈಗ ಕ್ಯಾಪ್ಸಿಕಮ್ ಚಿಲ್ಲಿ ಬೆಳೆಯಲ್ಲಿ ಹೆಚ್ಚಿಗೆ ಹಾನಿ ಉಂಟು ಮಾಡ್ತದೆ. ಇತ್ತೀಚೆಗೆ ನಾವು ಸಂಶೋಧನೆ ಮಾಡೋದಕ್ಕೆ ಸುಮಾರಷ್ಟು ಪುಷ್ಪ ಬೆಳೆಗಳಲ್ಲಿ ಸಹ ಅಲಂಕಾರಿ ಬೆಳೆಗಳಲ್ಲಿ ಸಹ ಅತಿ ಹೆಚ್ಚಿಗೆ ಹಾನಿ ಉಂಟು ಮಾಡ್ತಾ ಇದೆ. ತಾವು ನೋಡಬಹುದು ಒಂದು ಊರಲ್ಲಿ ನಾವೇ ತೆಗೆದಂತ ಚಿತ್ರ ಇದು. ಸುಮಾರು 18 ರಿಂದ 20 ಟ್ರಿಪ್ಸ್ ನಾವು ಕೌಂಟ್ ಮಾಡಿದ್ವಿ. ಒಂದು ಕ್ಯಾಪ್ಸಿಕಮ್ 18 ರಿಂದ 20 ಅಂದ್ರೆ ನೀವು ಊಹೆ ಮಾಡಿ ಎಷ್ಟು ಹಾನಿ ಉಂಟು ಮಾಡ್ತದೆ, ಇನ್ನೆಷ್ಟು ಟ್ರಿಪ್ಸ್ ಇರ್ತವೆ ಅಂತ ಹೇಳ್ಬಿಟ್ಟು ಒಂದು ಗಿಡದಲ್ಲಿ. ಇದು ಹೆಚ್ಚಿಗೆ ಬರುವಂತ ಕಾಲ ಯಾವ್ದು ಅಂತ ಹೇಳಿದ್ರೆ ಹೀಟ್ ಇದ್ದಾಗ, ಟೆಂಪರೇಚರ್ ಜಾಸ್ತಿ ಆದಾಗ, ಈ ಮಳೆ ಜಾಸ್ತಿ ಬಂದು ಹೊರಗಡೆ ಬೆಳೆದಾಗ. ಈ ವರ್ಷ ನಾವು ನೋಡ್ಲೇ ಇಲ್ಲ, ಯಾಕಂದ್ರೆ ಪ್ರಾರಂಭಿಕ ಇದುವರೆಗೂ ಸತತವಾಗಿ ಮಳೆ ಬರ್ತಾ ಇತ್ತು. ಆದ್ರೆ ಕಳೆದ ವರ್ಷ 2 ವರ್ಷಗಳಿಂದ ತಾವು ನೋಡಿದ್ರೆ ಪ್ರತಿ ಗಿಡದಲ್ಲಿ ಒಂದು ಊರಲ್ಲಿ ಸುಮಾರು 15-20 ಟ್ರಿಪ್ಸ್ ಇರೋದು ಕಂಡು ಬಂದಿದೆ. ಯಾಕಂದ್ರೆ ಟೆಂಪರೇಚರ್ ರೈಸ್ ಆದಂಗೆ ಇದರ ಸಂಖ್ಯೆ ಸಹ ಹೆಚ್ಚಿಗೆ ಆಗ್ತದೆ. ಒಂದು ಬುಕ್ಕಲ್ಲಿ ಮನೆಯಲ್ಲಿ ಬಂದಿಟ್ಕೊಂಡ್ಬಿಟ್ರೆ ನಿಮಗೆ 50% ರಿಲೀಸ್ ಆಗುತ್ತೆ. ಈಗ ಅಲ್ಲಿ ದುಡ್ಡು ಬೆಳೀತದೆ, ಅದು ಭಾರಿ ಇಂಪಾರ್ಟೆಂಟ್ ಸರ್. ಈ ಮೀಟಿಂಗ್ ಅದೊಂದೇ ಲೈಟು. ಅದು ರೈತರು ಪಾಪ ಯಾರು ಗೊತ್ತಿಲ್ಲ ಸರ್. ಅದು ತುಂಬಾ ಕನ್ಫ್ಯೂಸ್. ಯಾವ ಕಂಪ್ನಿಯವರು ಬೆಳೆ ಮಾಡಲ್ಲ, ಯಾವ ಅಂಗಡಿಯವರು ಗೊತ್ತಿಲ್ಲ. ಅದರಿಂದ ಅವರು ಇಂಪಾರ್ಟೆಂಟ್ ಆಗಿ ಅದು ಕ್ಯಾಲೆಂಡರ್ ತರ ಇಟ್ಕೊಳ್ಬೇಕು ಅವ್ರ ಮನೆಯಲ್ಲಿ. ಅದು ಕ್ಯಾಲೆಂಡರ್ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಈ ಕಾಲೇಜ್ ಅಸೋಸಿಯೇಷನ್ ಕಡೆಯಿಂದ ಅದೊಂದು ಗ್ರೂಪ್ ಏನೋ ಯಾವ್ಯಾವ ಗ್ರೂಪ್ ಏನು ಬರುತ್ತೆ ಅಂತ ಅದೊಂದು ಕ್ಯಾಲೆಂಡರ್ ಮಾಡೋದು ನೋಡ್ಬಿಟ್ರೆ ಅಂತೂ ತುಂಬಾ ಅನುಕೂಲ. 50% ಕಡಿಮೆ ಆಗ್ಬಿಡುತ್ತೆ ರೈತರಿಗೆ. ಅದು ಇಂಪಾರ್ಟೆಂಟ್, ಅದು ಭಾರಿ ಇಂಪಾರ್ಟೆಂಟ್. ಈಗ ಅದರಿಂದ ಈಗ ಸುಮಾರು ಕೋಟ್ಯಾಂತರ ರೂಪಾಯಿ ರೈತರು ನಷ್ಟ ಆಗ್ತಾ ಇದೆ. ದಯವಿಟ್ಟು ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ದಯವಿಟ್ಟು
ಅದನ್ನ ನಾವು ಹಾಕಿದಾಗ ಅದನ್ನ ನಾವು ಮಾನಿಟರಿಂಗ್ ಏಜೆಂಟ್ ಅಂತ ನಾವು ಕರಿತೀವಿ ಅದನ್ನ. ಅಂದ್ರೆ ನಾವು ಯಾವ್ದು ಇದನ್ನ ಅನ್ನೋದನ್ನ ಗುರುತಿಸೋದಕ್ಕೆ ಮಾನಿಟರಿಂಗ್ ಏಜೆಂಟ್ ಅಂತ ಗೊತ್ತಾಗುತ್ತೆ. ಓಕೆ, ಅವ್ರು ಗಿಡದ ಮೇಲೆ ಹತ್ರ ಅವ್ರು ಹೇಳ್ದಂಗೆ ಗಿಡಕ್ಕೆ ಒಂದು ಅಟ್ಯಾಚ್ ಆಗಿ ನಾವು ಮಾಡಿದ್ರೆ ನಾವು ಅದನ್ನ ಓಕೆ ಇಲ್ಲಿ ನಮ್ಗೆ ವೈಟ್ ಫ್ಲೈ ಇದೆಯಾ, ಕ್ಲಿಪ್ಸ್ ಇದೆಯಾ, ಮೈಟ್ಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ನಾವು ಅಂಗಡಿಯವ್ರ ಹತ್ರ ಹೋಗ್ಬಿಟ್ಟು ನಾವು ಅದನ್ನ ಓಕೆ ಇವಾಗ ಹೇಳಿದ್ರಲ್ಲ ಅದನ್ನ ಇಂಥ ಗ್ರೂಪ್ ಇಂಥ ಔಷಧಿ ಅಂತ ನಾವು ಹೊಡಿಬೇಕಾಗುತ್ತೆ. ನಾವು ಅದನ್ನ ಮೊದಲನೇದಾಗಿ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈ IPM ಮ್ಯಾನೇಜ್ಮೆಂಟ್. ನಾವು ಅದನ್ನ ಈ ಸ್ಟಿಕ್ಕಿ ಟ್ರಾಪ್ಸ್, ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಇದನ್ನೆಲ್ಲ ಉಪಯೋಗಿಸೋದ್ರಿಂದ ನಮ್ಗೆ ಗುರುತಿಸಿದಾಗ ನಮಗೆ ನಮ್ಮ ಖರ್ಚನ್ನ ನಾವು ಮೊದಲನೇದಾಗಿ ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ಇದನ್ನ ನೀವೆಲ್ಲರೂ ಫಾಲೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂತೀವಿ. IPM ಅಂತಂದ್ರೆ ಬರೀ ಕೆಮಿಕಲ್ ಇದೊಂದೇ ಅಲ್ಲ, ಕಲ್ಚರಲ್ ಅಂದ್ರೆ ಭೂಮಿ ಯಾವ ತರ ಏನೋ ಫಲವತ್ತತೆಯಾಗಿ ಇಟ್ಕೋಬೇಕು ಅನ್ನೋದು ಅಲ್ಲಿಂದನೂ ಸ್ಟಾರ್ಟ್ ಆಗುತ್ತೆ. ನೀರು ನಿರ್ವಹಣೆ ಎಲ್ಲ ಬೇಕಾಗುತ್ತೆ. ಇಲ್ಲಿ ಕಾಲಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ನಾನು ಅದನ್ನ ಹೆಚ್ಚಾಗಿ ನಾನು ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಕ್ ಹೋಗ್ತಾ ಇಲ್ಲ ನಾನು ಅದನ್ನ. ಸೊ ಬೇರೆ ಏನಿದೆ ಅದ್ರ ಬಗ್ಗೆ ನಾವು ಫೋಕಸ್ ಮಾಡೋಣ ಅದನ್ನ. ಕರ್ನಾಟಕದ ಸಮಸ್ತ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನಾವು ಒಂದು ಪ್ರೋಗ್ರಾಮನ್ನು ಇಲ್ಲಿ ಆಯೋಜಿಸಿ ಮಾಡಿದ್ವಿ. ಏನಪ್ಪ ಅಂತಂದರೆ ಈ ಹಸಿರು ಮನೆ ಅಥವಾ ಶೇಡ್ ನೆಟ್ ಅಲ್ಲಿ ಬೆಳೆದಿರೋಂಥ ಹೂವಿನ ಬಗ್ಗೆ, ಅದರಲ್ಲಿ ರೋಗ ಮತ್ತು ಸಮಗ್ರ ರೋಗ ಮತ್ತು ಕೀಟ ನಿರ್ವಹಣೆ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮನ ಆಯಿಸಿದ್ರು. ಅದನ್ನು ಆಯಿಸಿದಂಥವರು ನಮ್ಮ ಸಿಂಜೆಂಟಾ ಕಂಪನಿಯ ಇಲ್ಲಿಂದ ಕರ್ನಾಟಕದ ಎಲ್ಲ ಟೀಮ್ ಸೇರಿಕೊಂಡು ಒಳ್ಳೆ ಕಾರ್ಯಕ್ರಮ ಆಯಿಸಿದ್ರು. ಇದರಲ್ಲಿ ಕನಿಷ್ಠ ಏನಿಲ್ಲ ಅಂದರೂ 150ರಿಂದ 200 ಪ್ರೋಗ್ರೆಸಿವ್ ಫಾರ್ಮರ್ಸ್ ಆಗಿರೋಂತಹ ಹೂವಿನ ಬೆಳೆಗಳಾಗಿರೋಂಥ ಬೆಳೆಯಲ್ಲಿ ಪರಿಣಿತಿ ಹೊಂದಿರೋಂಥ ಎಲ್ಲ ರೈತ ಬಾಂಧವರು ಆಯೋಜಿಸಿದರು. ಹೆಚ್ಚು ಕಡಿಮೆ 4ರಿಂದ 5 ಗಂಟೆ ಒಂದು ರೈತರು ಸಹ ಹೊರಗೆ ಹೋಗ್ದಲೇ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಒಂದು ಸಂಘದ ಅಧ್ಯಕ್ಷರಾದಂತಹ ಸೋಮಣ್ಣ ಅವರು ಮತ್ತು ಪದಾಧಿಕಾರಿಗಳು ಮತ್ತು ನಮ್ಮ ಇಲ್ಲಿ ಬಿಸ್ನೆಸ್ ಮ್ಯಾನೇಜರ್ ಅಂತ ಪ್ರವೀಣ್ ಕುಮಾರ್ ಅವರಿರ್ಬೋದು, ಆಮೇಲೆ DRML ಆಗಿರೋಂತಹ ಶಿವಾನಂದ ಸರು, ಆಮೇಲೆ ಅನಿಲ್ ಅವರು, ಇವರೆಲ್ಲ ಮತ್ತು ಅದ್ರ ಜೊತೆ ಅವ್ರ ಸಹಪಾಠಿಗಳು ಟೆರಿಟರಿ ಮ್ಯಾನೇಜರ್ ಆಗಿರ್ಬೋದು, ಎಲ್ಲರೂ ಸಹ ತುಂಬಾ ಭಾಳ ಅನುಕೂಲವಾಗಿರೋಂತಹ ಒಂದು ಮಾಹಿತಿನ ಅವರು ಪ್ರೋಗ್ರಾಮ್ನ ಆಯೋಜಿಸಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಈ ವತಿಯಿಂದ ನಮ್ಮ ಸಹಪಾಠಿಗಳಾದಂತಹ ಡಾಕ್ಟರ್ ಮುರಳಿ ಮೋಹನ್ ಅವರು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಹಾಗೂ ನಾನು ಸಹ ಪ್ರಾಧ್ಯಾಪಕರಾಗಿ ಜಹೀರ್ ಭಾಷಾ ಅಂತ ಸಸ್ಯರೋಗದಲ್ಲಿ ಪ್ರಯತ್ನ ಹೊಂದಿದ್ದೀನಿ. ನಾವು ಹೆಚ್ಚಿನದಾಗಿ ರೈತ ಬಾಂಧವರಿಗೆ ಯಾವ ರೀತಿ ರೋಗನ ಅಥವಾ ಕೀಟನ ಗುರುತಿಸಬೇಕು, ಅದನ್ನು ಯಾವ ರೀತಿ ಹತೋಟಿನ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ 80ರಿಂದ 90% ರೈತರು ಇದರ ಅನುಕೂಲನ ಪಡ್ಕೊಂಡಿರ್ತಾರೆ. ಸೊ ಅಲ್ಲದೆ ನಮ್ಮಲ್ಲಿ ಅನುಕೂಲ ಆಗಿರೋಂತಹ ಸಿಂಜೆಂಟಾದಿಂದ ಸಿಗುವಂಥ ಅನುಕೂಲಗಳೇನು, ಅದರಿಂದ ಸಿಗೋಂಥ ಹೊಸ ಮಾಲಿಗಳು ಯಾವುವು, ಅದನ್ನು ಯಾವ ರೀತಿ ಮಾರ್ಕೆಟಲ್ಲಿ ಅದರದ್ದು ಇನ್ಫ್ಲುಯೆನ್ಸ್ ಇದೆ, ಅದನ್ನು ಯಾವ ರೀತಿ ರೋಗನ ಅಥವಾ ಕೀಟಗಳನ್ನು ತಡೆಯುವಂಥ ಶಕ್ತಿ ಹೊಂದಿದೆ, ಅದು ವಾತಾವರಣಕ್ಕೆ ಎಷ್ಟು ಅನುಕೂಲಕರ, ಅದನ್ನು ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಅದನ್ನು ರೈತ ಬಾಂಧವರು ಇದನ್ನು ಅರಿತುಬಿಟ್ಟು ಈ ಒಂದು ಏನು ವಿಷಯವನ್ನು ಮನೆ ಹೊರತ್ಕೊಂಡು ಅದನ್ನು ಸಂಪೂರ್ಣವಾಗಿ ರೋಗ ಮತ್ತು ಕೀಟಗಳನ್ನು ಹತೋಟಿ ಮಾಡ್ಕೋಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಈ ವೇದಿಕೆ ಮೂಲಕ ಅವರಿಗೆ ರೈತ ಬಾಂಧವರಿಗೆ ಕರೆ ನೀಡ್ತೀನಿ. ನಮಸ್ಕಾರ. ಈ ದಿನ ನಮ್ಮ ರೈತ ಬಾಂಧವರಿಗೆ ಒಂದು ಉಪಯುಕ್ತ ಮಾಹಿತಿ ನೀಡಬೇಕು ಅಂತ ಹೇಳಿಬಿಟ್ಟು ಒಂದು ನಿರ್ಧಾರದಿಂದ ಸಿಂಜೆಂಟಾ ಕಂಪ್ನಿಯವರು ನಮ್ಮ ಅನಿಲ್ ಶಾಸ್ತ್ರಿ ಅವರು ಬಂದು ನಮಗೆ ಮೊದಲು ಒಂದು ವಿಚಾರಣಾ ಸೇರ್ಕೊಂಡಿದ್ದ ಒಂದು ದಿನಾಂಕವನ್ನು ನಿಗದಿಪಡಿಸಿ ಒಂದು ಕೇಳಿದಾಗ, ಸರ್ ಎಲ್ಲ ನಾವು ಮುಂದಿನಿಂದ ಸಾಕಷ್ಟು ಕಾರ್ಯಗಳ ಅಥವಾ ಸೆಮಿನಾರ್ಗಳನ್ನು ಮಾಡಿದ್ದೀವಿ, ವಿಚಾರ ಸಂಕಿರಣಗಳನ್ನ ಆ ರೀತಿ ನೇರವಾಗಿ ಮಾಡಬೇಕು ಅಂದರೆ ನಮ್ಮ ರೈತರ ತೋಟದಿಂದ ಇರತಕ್ಕಂಥ ಏನು ನ್ಯೂನ್ಯತೆಗಳನ್ನು ನಮ್ಮ ತೋಟಗಳಿಂದ ಪ್ರತ್ಯಕ್ಷವಾಗಿ ನಾವು ಶಾಂಪಲ್ಗಳನ್ನು ಕಲೆಕ್ಟ್ ಮಾಡಿ, ಮಾದರಿಗಳನ್ನು ಕಲೆಕ್ಟ್ ಮಾಡಿ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ತದನಂತರ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಕೇಳಿದಾಗ ಅವರು ಒಪ್ಕೊಂಡು ಅವರ ಸಹಕಾರದಿಂದ ನಮ್ಮ ಆನೇಕಲ್ ಭಾಗದ ರೈತರ ತೋಟಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಗಳಲ್ಲಿ ಅದನ್ನು ಪರೀಕ್ಷೆ ಮಾಡಿಸಿ ಅದರ ಫಲಿತಾಂಶ ಬಂದಿದ್ದು, ಅದರ
ಆಧಾರದಿಂದ ಈ ದಿನ ನಾವು ಒಳ್ಳೆಯ ಒಂದು ವಿಜ್ಞಾನಿಗಳನ್ನು ಕರೆಸಿ ಒಂದು ಅದರ ವಿಚಾರವಾಗಿ ಒಂದು ಸಂಕಿರಣವನ್ನು ಇವತ್ತು ಮಾಡಿ ಅದರ ಯಶಸ್ಸನ್ನು ನಮ್ಮ ರೈತರಿಗೆ ಸೇರಲಿ ಅಥವಾ ಉಪಯೋಗ ಪಡೀಲಿ, ಪ್ರಯೋಜನವಾಗಿ ಉಪಯೋಗಿಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ರೈತ ಬಾಂಧವರು, ಸಂಘದ ಪದಾಧಿಕಾರಿಗಳು, ಅದೇ ರೀತಿ ಸಿಜೆಂಟಾ ಕಂಪ್ನಿಯ ಅಧಿಕಾರಿ ವರ್ಗದವರಿಗೆಲ್ಲ ಸಹಕಾರ ಮಾಡಿ ಇವತ್ತು ಒಳ್ಳೆಯ ಒಂದು ಸಂದೇಶವನ್ನು ರೈತ ಬಾಂಧವರಿಗೆ, ಹೂ ಬೆಳೆಗಾರರಿಗೆ, ಭಾಳ ಮುಖ್ಯವಾಗಿ ಹೂ ಬೆಳೆಗಾರರಿಗೆ ಅನುಕೂಲವಾಗೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿಸ್ಕೊಟ್ಟಿದ್ದೆ. ಅದಕ್ಕೆ ಎಲ್ಲರಿಗೂ ಸೇರಿ ನಮ್ಮ ವಿಜ್ಞಾನಿಗಳಿಗೆ ಎಲ್ಲರಿಗೂ ಸೇರಿ ನಾನು ಒಂದು ಧನ್ಯವಾದವನ್ನು ಅರ್ಪಿಸ್ತೀನಿ. ಮೊದಲನೇದಾಗಿ ಅವಕಾಶ ಮಾಡಿಕೊಟ್ಟಂಥ ಒಂದು ಏನೋ ಆನೇಕಲ್ ಪಾಲಿಯೋಸ್ ಗ್ರೋವರ್ಸ್ ಅಸೋಸಿಯೇಷನ್ ಆದಂಥ ಸೋಮಣ್ಣವ್ರಿಗೆ ಮತ್ತು ಎಲ್ಲ ಅವರ ರೈತ ಬಾಂಧವರಿಗೆ ನಮ್ಮ ಸಿಂಜೆಂಟಾ ಕಂಪ್ನಿ ವತಿಯಿಂದ ಹೃತ್ಪೂರ್ವಕವಾದ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು 4 ತಿಂಗಳಿಂದ ನಾವೇನು ಒಂದು ಶ್ರಮ ಪಟ್ಟಿದ್ವಿ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಇವತ್ತು ಭಾವಿಸ್ತೀನಿ. ಯಾಕೆ ಅಂತಂದರೆ ಇವತ್ತೇನು ಈ ಒಂದು ಕಾರ್ಯಕ್ರಮದ ಮುಖಾಂತರ 80ರಿಂದ 90%, ಆಲ್ಮೋಸ್ಟ್ 90%ಗಿಂತ ಜಾಸ್ತಿನೇ ಅಂತ ಹೇಳ್ಬೋದು, ಎಲ್ಲ ರೈತರು ನಿಶ್ಶಬ್ದವಾಗಿ ನಾವು ಕೊಟ್ಟಂಥ ಮಾಹಿತಿಯನ್ನು ಎಲ್ಲರೂ ಗ್ರಹಿಸಿದ್ದಾರೆ. ಅದನ್ನು ಅವರು ಏನೋ ಅವರು ಪಾಲಿಯೋಸಲ್ಲಿ ಏನೋ ಎಲ್ಲ ಅದನ್ನು ಫಾಲೋ ಮಾಡ್ತಾರೆ ಅಂತ ಎಲ್ಲ ಇದು ಮಾಡ್ಕೊತ ನಾವು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ ಇಲ್ಲಿ. ಥ್ಯಾಂಕ್ ಯು.